ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರಿ. ಕರ್ಮದ ಉತ್ತರ ನಿಮ್ಮ ಬೆಳವಣಿಗೆ ಎತ್ತರ. ನನ್ನ ಎರಡನೇ ವ್ಲಾಗು. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿ ಹೋಗ್ತಾ ಇದೀವಿ ಅಣ್ಣ? ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ? ಅವ್ರಿಗೆ ಏನಕ್ಕೆ ಜವಳಿ ತೆಗ್ಸಕ್ಕೆ ಹೋಗ್ತಾ ಇದ್ದೀವಿ ಇವ್ರಿಗೆ. ಮುಂದೆ ಜರುಗು, ಸ್ವಲ್ಪ ಚುಚ್ಚುತ್ತೆ, ಅಡ್ಜಸ್ಟ್ ಮಾಡ್ಕೊ. ಏನು ಚುಚ್ಚುತ್ತೆ? ಬೈಕಲ್ಲಿ ಹೋಗ್ತಾ ಇದ್ವಿ. ಯಾಕೋ ಬೈಕಲ್ಲಿ ಹೋಗೋದು ಸರಿಯಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಬರೀ ಚಿಕ್ಕಪೇಟೆಗೆ ಹೋಗೋಕ್ಕೆ ಚಿತ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಸರ್. ಮಾರುತಿ ಸರ್, ಮುಂಗಾರು ಮಳೆ ಗಣೇಶ್ ನೋಡಿ ಎಲ್ಲಿ, ನಂದಿನಿ, ಏಯ್ ಲಲ್ಲಿ, ಫಾರ್ವರ್ಡ್ ಮಾಡೋ ಮಸ್ತ್ ರೇ ಮಸ್ತ್. ಲಾಗಲ್ಲಿ ಇರ್ಬೇಕಣ. ಬಾ, ನೀವು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬಾ. ನಾವಿಬ್ರು ಊರಿಗೆ ಹೋದ್ರೆ ರಾಜೇಶ್ ದೇಶಪಾಂಡೆ, ನೀವು ಯಾವತ್ತು ಮೆಟ್ರೋಗೆ ಬಂದಿಲ್ಲ ಅಲ್ಲ? ಫಸ್ಟ್ ಟೈಮ್ ಇವತ್ತು ಬಂದಿದ್ದು ಮೆಟ್ರೋಗೆ. ಅವರಿಗೆ ನಮ್ಮ ಮಾರುತಿಯನ್ನ ಗೈಡ್ ಮಾಡ್ತಾ ಇದ್ದಾರೆ. ತಗೊಂತೀಯಲ್ವಾ, ಈಗ ನೀನು ಮೆಜೆಸ್ಟಿಕ್ ಬೈ ಮಿಸ್, ನೀನೀಗ ವೈಟ್ ಫೀಲ್ಡು ಅಥವಾ ಬೇರೆ ಕಡೆ ಏನಾದ್ರು ಹೋಗ್ಬೇಕು ಅಂದ್ರೆ ವೈಟ್ ಫೀಲ್ಡು ಆ ಕಡೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಎಲ್ಲೋ ಲೈನು, ಗ್ರೀನ್ ಲೈನು, ಪರ್ಪಲ್ ಲೈನು ಅಲ್ಲಿ ಇಡಬೇಕು. ಗ್ರೀನ್ ಲೈನು, ಎಲ್ಲೋ ಲೈನು, ಪರ್ಪಲ್ ಲೈನ್ ಅಂತ ಚೇಂಜ್ ಇಟ್ಟು ಅದು ನಾವು ಕೆಳಗೆ ಅದು ಇದೆಯಲ್ಲ, ಅದು ಗ್ರೀನ್ ಕಲರು ಅದು ಬರೋದಲ್ಲ, ಅದು ಒಳಗಾಸಿ ಇವಾಗ ನುಸ್ತಾ ಹೋಗ್ಬೇಕು ನಾವು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಸ್ಕ್ಯಾನ್ ಮಾಡಿದ್ರೆ ನೀನು ಹೋಗ್ತೀಯ. ನಂದಿಡಿ ಒಂದು ಸ್ಕ್ಯಾನ್ ಒಂದೇ ಸರಿ, ಬೇರೆ ಸ್ಕ್ಯಾನ್ ಬೇರೆ ಮಾಡಂಗಿಲ್ಲ. ಇದು ನಾವು ಆಮೇಲೆ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಮತ್ತೆ ರಿಟರ್ನ್ ಮಾಡಬೇಕು. ಬಂದು ಹೋಗ್ತಾ ಇದೀವಿ. ಹೋಗಿ ಬೇಗ ಬರಬೇಕು. ನನಗೆ ಏನಂದರೆ ಮತ್ತೆ ಚಿಕ್ಕಪೇಟೆಯಿಂದ ರೂಮಿಗೆ ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಿರಿಯಾನಿ ಮಾಡಬೇಕು ರೂಮಲ್ಲಿ. ಇದು ಹಿಂಗೆ, ಇದು ಚಿಕ್ಕಪೇಟೆವರೆಗೂ ಹಿಂಗೆ ಹೋಗುತ್ತೆ. ಇದು ನಗು ಬರ್ಲಿಲ್ವಾ? ಚಿಕ್ಕಪೇಟೆಗೆ ಬಂದ್ವಿ. ಅಲ್ಲ, ನೀವು ಮೆಟ್ರೋ ಬಂದಿರೋ ಅನುಭವ ಏನಾಯ್ತು? ಚೆನ್ನಾಗಿದೆ. ಇವರು ಡ್ರೈವರ್ ಹೆಂಗೆ ಚೆನ್ನಾಗಿ ನೋಡಿ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮುಗಿಸ್ಕೊಂಡು ಬಂದ್ವಿ ಚಿಕ್ಕಪೇಟೆಗೆ. ಫುಲ್ಲು ಜಾಮು ನೋಡಿ. ಪೂರ ಮಾಲ್. ಸರ್, ನಿಮ್ಮ ಮಾಲ್ ತೋರಿಸಿ ಸರ್. ಮಾಲ್ ತೋರಿಸ್ತು, ಮಾಲ್ ಚಿಕ್ಕಪೇಟೆ ಮಾಲ್. ಓಯ್, ನೀನು ಒಳಗಡೆ ನಗಾಡಬೇಡ, ಡೈರೆಕ್ಟ್ ನಗಾಡು. ಏನೋ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮಾರ್ಕೆಟಲ್ಲಿ. ಬರ್ರಂಗೆ ಬರ್ತಾರೆ ಮರೆ ಇಲ್ಲಂತೂ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಎಲ್ಲ ಮುಗೀತು, ಬಂದಿದ್ದು ಹೋಗಿದ್ದು. ಇವಾಗ ರೂಮ್ ಕ್ಲೀನ್ ಮಾಡೋಣ, ತುಂಬ ಕೆಲಸಗಳಿದ್ದಾವೆ. ಎಲ್ಲ ನಿಮ್ಮ ಮಾಲಿ ಇಲ್ಲಿ ತೋರಿಸ್ಬೇಕು. ಓಯ್, ಅದಕ್ಕೆ ಬೆಲೆ ಇಲ್ವಣ, ಹಂಗೆ ಬಿಸಾಕ್ತಿಯಲ್ಲ. ಏನೇನು ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಾರ ಅದೇ. ಓಯ್, 5 ನಿಮಿಷ ಬಂದೆ. ನೀನು ತಿನ್ನು. ಐಸ್ ಕ್ರೀಮ್ ಅಲ್ಲಿ ವಿಟಮಿನ್ ಸಿ ಮತ್ತೆ ಗೋಡಂಬಿ, ಪಿಸ್ತಾ, ಬಾದಾಮಿ ಇದೆ. ಅದು ನ್ಯೂಟ್ರಿಷನ್ ಆಗಿ ಸಣ್ಣ ಕರುಗಳು ಮತ್ತೆ ದೊಡ್ಡ ಕರುಗಳಿಗೆ ಸಂಪೂರ್ಣವಾಗಿ ಕರಗುತ್ತೆ. ಆಮೇಲೆ ಎಲ್ಲ ಚಿಕ್ಕಪೇಟೆ ಐಟಮ್ಸ್ ಕೆಲಸಕ್ಕೆ ಹಾಕೊಳಕ್ಕೆ. ಅದು ವರ್ತು, ಪರವಾಗಿಲ್ಲ ವರ್ತು. ಏನಂತೆ ಅದೇ ವರ್ತು ತಾನೆ? ಅಣ್ಣ, ಇವಾಗ ಇದು ನಿಮಗೇನಾದ್ರು ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ಕೋತಾರ? ಪಕ್ಕನಾ? ಮಾಡ್ಕೊಳಲ್ವಾ? ಹಿಂಗೆ ರೀಲ್ಸ್ ಅಲ್ಲಿ ಹಿಂಗೆ ಚಂದಾಗಿ ಬರುತ್ತಲ್ಲ, ಆ ಥರ ಮಾಡೋಣ. ವ್ಯಕ್ತಿ ಆಗ್ಲಿ, ಬಟ್ಟೆ ಆಗ್ಲಿ, ಮೋಟಿವೇಶನ್ ಹೇಳೋಣ ಬೇಡವಾ? ಬೇಡಲ್ಲ. ಬಾಯ್ಲಿ ಬರೋಣ. ರೂಮಲ್ಲಿ ಹಾಕೊಂಬಂದಿ ನಾವು. ನಿನಗೇನು ಆಚೆ ಸ್ವಭಾವ ಜಾಸ್ತಿ ಅಣ್ಣ. ಇದೇಗೈತೆ? ಇದೇಗೈತೆ? ಚೆನ್ನಾಗೈತೆ. ಕಾಟೇರಲ್ಲ? ಕಾಟೇರ ಅಂತ ಮೋಟಿರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಂಟಿಗೆ ಜಿಪ್ ಇದೆ, ಜಿಪ್ ಹಾಕೋಬಹುದು.
ಬಿಗ್ ಬಾಸ್ ಸುದೀಪ್ ಸರ್ ಹಾಕೋ ಪ್ಯಾಂಟ್ಗಳಿವು. ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಕಡೆ ಜಿಪ್ ಹಾಕಿ ಇದಕ್ಕೆ ಕೀ ಬಂಚ್ ಹಾಕೊಂತೀನಿ. ಚೆನ್ನಾಗಿದ್ ಕಣ, ಪರವಾಗಿಲ್ಲ. ನೋಡು, ಇದು ಸಕ್ಕರೆ. ಎಲ್ಲದಕ್ಕೂ ಚೆನ್ನಾಗೈತೆ ಅಂತೀಯ. ಚಿಕ್ಕಪೇಟೆಯಲ್ಲಿ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ಅಲ್ಲೆಲ್ಲ ಮೊಬೈಲ್ ತೆಗಿಯೋಕ್ಕೆ ಆಗ್ತಾ ಇರ್ತಿರ್ಲಿಲ್ಲ. ಮೊಬೈಲ್ ತೆಗಿಯೋಕ್ಕೂ ಭಯ, ಯಾಕಂದರೆ ಈ ಹಿಂದೆ ಹೋದಾಗ ದುಡ್ಡು ಕಳ್ಕೊಂಡಿದ್ದೆ ನನ್ನಲ್ಲಿ, ಪರ್ಸೆ ಎತ್ಬಿಟ್ಟಿದ್ರು. ಅಲ್ಲಿ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವರು ಅಂಥ ಜಾಗಕ್ಕೆ ಹೋದಾಗ ಹುಷಾರಾಗಿರಿ. ನಿಮ್ಮ ಮೊಬೈಲು, ಪರ್ಸು ಎಲ್ಲ ನಿಮ್ಮ ಜವಾಬ್ದಾರಿಲಿರಿ. ಅಲ್ಲಿ ಯಾರನ್ನೂ ಇದು ಮಾಡೋಕ್ಕಾಗಲ್ಲ. ಚೂರು ಯಾಮಾರಿದ್ರು ಬ್ಲೇಡೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲೇ ಹೋದ್ರು ಹುಷಾರಾಗಿರಿ. ಓಯ್, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬಾ ಬಾರಯ್ಯ. ಅವೆಲ್ಲ ಅದು ಮತ್ತೆ ಹಾಸಿಗೆ, ಈ ಪಾತ್ರೆ, ನೀರು ತುಂಬ್ಕೊಂಬಂದೇನಾ? ಮತ್ತೆ ಇದು ಕರಿಯಲ್ಲಿ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿಬಿಟ್ಟು ರೂಮ್ನ ಗಿಜ್ಜನಂಗೆ ಊದುಗಡ್ಡಿ ವಾಸನೆ ಹೊಡಿಬೇಕು ಅಣ್ಣ. ಹಾಂ, ಚಿಕನ್ನು ಇಲ್ಲಿ ಎಲ್ಲರೂ ಬೇಡ ಬೇಡ, ಇಲ್ಲಿ ಬಾಯಲ್ಲಿ ಎಲ್ಲರೂ ಶೇರ್ ಹಾಕೊಂತ ಅಂಬರೋಣ. ಹಾಂ, ಬಾಯ್ಲಿ ನೀರು. ನನಗೆ ನೀರು ಇಂಪಾರ್ಟೆಂಟ್ ಅಣ್ಣ. ಅದು ಲಾಗು ಲಾಗು ಲಾಗ್ ಲಾಗ್ ಲಾಗು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಕಟ್ ಮಾಡಿದ್ಮೇಲೆ ಹೇಳ್ತೀನಿ. ಬಾ ಪ್ರಾಸ ಬಾಯ್ಲೆ. ರೂಮು ಪಟಾಪಟ್ ಚಟಾಚಟ್. ಅದೇ ಅಲ್ಲಿ ನಾವು ಚಿಕ್ಕಪೇಟೆಗೆ ಹೋದ್ವಲ್ಲ, ನಿನಗೇನು ಅನ್ನಿಸ್ತಲ್ಲಿ ಹೋದಾಗ? ಅಲ್ಲ ಕಣ, ಕೆಳಗಡೆ ನೋಡಿದ್ಯಾ? ನೋಡು, ಕ್ಲೀನ್ ಮಾಡೋಣ ಬಿಡಿ. ಅಲ್ಲಿ ಏನು ಅನ್ಸಲಿಲ್ಲ ನಿನಗೆ? ಅದೆಲ್ಲ ಕಣ ಹೇಳ್ತಿರೋದು. ದುನಿಯಾ ಫಿಲಮ್ ನೋಡಿದ್ಯಾ? ದುನಿಯಾ ಫಿಲಮ್ ನೋಡಿದ್ಯಾ? ಅದರಲ್ಲಿ ಶಿವಲಿಂಗು ಮತ್ತೆ ಪೂರ್ಣಿಮಾ ಯಾವ ಸಾಂಗ್ ಹೇಳೋದು? ನೋಡಯ್ಯ ಪಾಟೀಲಿಂಗವೇ, ನಮ್ಮ ಮನೆ ಬಡದಲ್ಲಿ ಅವಳಾದ್ರೂ ಇದ್ದಿದ್ರೆ ನಾವು ಕರ್ಕೊಂಡು ಆಫ್ ರೇಟು ಚೀಪ್ ರೇಟಲ್ಲಿ ಶಾಪಿಂಗ್ ಮಾಡಿಸ್ಬೋದಾಯ್ತು. ಎಲ್ಲ ಮಡ್ಚಿಟ್ಟಿದೀವಿ. ಕಸ ಹೊಡಿಬೇಕು. ಕಸ ಅಲ್ಲ ಕಣ, ನೆಲ ಒರ್ಸೋದೇನು ಬೇಡ. ಯಾಕೇಳು, ವಿಡಿಯೋ ಲ್ಯಾಗ್ ಆಗುತ್ತೆ. ಪಾತ್ರೆಗಳು ತುಂಬ ಇದಾವ. ಇಷ್ಟು ಸಾಕಾಗುತ್ತೆ ಎಷ್ಟು ನೀರಲ್ಲಿ? ಅಲ್ಲ ಕಣ, ಅದೇ ಪಾತ್ರೆ ಹಂಗೆ ತೊಳೆದ್ಬಿಟ್ಟು ಅದೇ ನೀರಲ್ಲಿ ಮತ್ತೆ ಎದ್ದಿಡ್ರಿ. ನಾಳೆ ಬೆಳಗ್ಗೆ ನೀರು ಬಿಡ್ತಾರಲ್ಲ. ಬಟ್ ಏನು ಪಾತ್ರೆ ತೊಳೆದಿದ್ದೀವಿ ಅನ್ನಂಗೆ ಆಗ್ಬೇಕಷ್ಟೇ. ಇಷ್ಟು ಕಸ ಹೊಡೆದ್ರು ಇನ್ನೂ ಕಸ ಇದೆ. ಸಖತ್ತಾಗಿ ಕಸ ಹೊಡೆದಿದ್ದೀವಿ. ವೀಕ್ಷಕರೇ, ಕಂಡಿರಿದೋ ಸುದ್ದಿ ಕಂಡ್ರಿ. ಬೆಂಗಳೂರು ಬ್ಯಾಚುಲರ್ಸ್ ರೂಮ್ಸ್. ನಮ್ಮನೆ ಲೈಟ್ ಬರ್ತಾ ಇಲ್ಲ. ಲೈಟಲ್ಲೂ ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಡುಗ ಕ್ಲೀನಾಗಿ ಹಾಸಿಗೆ ಎಲ್ಲ ಹಾಸ್ತಾ ಇದ್ದಾನೆ. ತೋರಿಸಿ ನೋಡಿ. ಇವ್ನು ರೂಮಿಂದ ಹೊರಗೆ ಹಾಕೋ. ಬೇಡ ಅವನು, ಇವನು ಇಬ್ರು ಹೋಗ್ರಿ. ನಾವೆಲ್ಲಿ ಇಡ್ತೀವಿ ಅಲ್ಲಿ ಹೈಜೀನ್ ಇರಲ್ಲ. ಏನಂತೀರಾ? ರೂಮಿಗೆ ಸಿಗರೇಟ್ ಹಿಡ್ಕೊಂಡು ಬರಬೇಡಿ. ಕ್ಯಾನ್ಸರ್ ಬಂದು ಸಪ್ಲೈ ಕೊಡಲ್ಲ. ಏನ್ ಗೊತ್ತಾ, ಏನು ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ರೂಮ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ವೇಸ್ಟ್ ಆಗ್ಬಾರ್ದು. ಅಲ್ಲ, ಅನ್ನ ಅಲ್ಲಪ್ಪ. ಅಟ್ಲೀಸ್ಟು ಈ ಮನೇಲಿ 4 ಜನ ಇರ್ತೀರ ನೀವು ಒಂದು ರೂಮಲ್ಲಿ. ನಿಮಗೆ ಗೊತ್ತಿಲ್ವಾ ರೈಸ್ ಎಷ್ಟಿದೆ, ಕ್ಲೀನ್ ಆಯ್ತಾ, ಖಾಲಿ ಆಗಿದೆಯಾ, ಬಿಸಾಕ್ಬೇಕಾ, ತೊಳಿಬೇಕಾ ಅಂತ? ಏನೋ ನೀನ್ ಹಣೆ ಬರ, ಹೀರೋ ಆಗ್ಬೇಕಾದ ನೀನು. ಹಿಂಗ್ ಯಾರೋ ತಿಂದಿದ್ ಎಂಜಿಲ್ ತಟ್ಟನ್ ತೊಳಿತೀಯಲ್ಲೋ. ಅಯ್ಯೋ, ನಿನ್ ಇಮೇಜ್ ಏನ್ ಆಗ್ಬೇಡ. ಚಿತ್ರಣಕ್ಕೆ ಹೋದ್ ಮಾನ ಚಿನ್ನ ಕೊಟ್ರು ವಾಪಸ್ ಬರಲ್ವಂತೆ. ಇರ್ಲಿ ಹೋಟೆಲ್ ಸಪ್ಲೈರ್ ಆಗಿ ಕೆಲಸ ಮಾಡಿದೆ. ಹಾಲು ಪೇಪರ್ ಹಾಕೊಂಡು ಫುಟ್ಪಾತ್ ಮೇಲೆ ಮಲ್ಕಿದ್ದೆ. ಪಾರ್ಕಿಂಗ್ ಅಲ್ಲಿ ನಿಂತಿರೋ ಗಾಡಿಗಳನ್ನೆಲ್ಲ ತೊಳೆದು ಜೀವನ ಮಾಡಿದೆ. ಯಾಕೇಳು ಹೀರೋ. ನೀನ್ ಹೀರೋ ಆಗಬೇಕು ಮಗನೇ. ಆದ್ರೆ ಇಲ್ಲಿ ಬಂದು ಪಾತ್ರ ಮಾಡಿ
ಇನ್ನೊಂದ್ಸರಿ ಎಲ್ಲರೂ 100 ರೂಪಾಯಿ ಹಾಕ್ರಿ. 500, 300, 400, 500, 600 ರೂಪಾಯಿ ಆಗುತ್ತೆ. ಇವಾಗ ಚಿಕನ್ ಮಾಡ್ತಾ ಇದೀವಿ. ರೂಮ್ ಎಲ್ಲ ಕ್ಲೀನ್ ಆಯ್ತು. ಕಳ್ಸೋ ಕಾಸು ಕೊಟ್ರು ಅಣ್ಣ. ಎಲ್ಲಿ ಹೋಯ್ದಪ್ಪ? ಬಿಡು. ಇಸ್ಕಾನ್ ಟೆಂಪಲ್ಗೆ. ಹಾ? ಇಸ್ಕಾನ್ ಟೆಂಪಲ್. ಏನಕ್ಕಪ್ಪ? ಇಸ್ಕಾನ್ ಟೆಂಪಲ್ ಮಗ ದೇವಸ್ಥಾನಕ್ಕೆ. ಒಳ್ಳೇದಾಯ್ತಾ? ದೇವ್ರ ದರ್ಶನ ಆಯ್ತಾ? ದೇವರ ದರ್ಶನ ಚೆನ್ನಾಗಾಯ್ತು. ಇಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಆಗಿದ್ವಿ. ಓರಿ ಆಯ್ತು ತಂದ್ಬಿಟ್ಟು ಜಲ್ದಿ ಓರೋದು ಕಳಿಸ್ತೇನೆ. ಸ್ಕ್ಯಾನರ್ ಕಳಿಸ್ತೀನಿ. ಚಿಕನ್ ತರುವೆ ಹೊಟ್ಟೆಗಾಗಿ, ಉಸಿರಿರುವವರೆಗೂ ತಿಂತೀನಿ ಬಿರಿಯಾನಿ. ಯಾರ್ದು? ನನ್ನ ಹೆಸರು. ಬಂದ್ವಿ ನಾವು ಚಿಕನ್ ತಗೊಳಕ್ಕೆ. ನಾನು ಆದಿಯವರು ಮೆತ್ತೆ 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 ಹೋಗಿ 1.5 kg. ಮೆಣಸಿನಕಾಯಿ ಹುಣಸೆ ಹಣ್ಣಿದೆ ಇಲ್ಲ ಇಲ್ಲ ಈರುಳ್ಳಿನೂ ಇಲ್ಲ ಇಲ್ಲ ಹುಣಸೆ ಹಣ್ಣು ಮೆಣಸಿನಕಾಯಿ ಅಷ್ಟೇ ಇದೆ. ಶುಂಠಿ ಇದೆ 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 ಕೆಂಪು ಇದೆ ಸ್ವಲ್ಪ ಇದೆ ಆಗುತ್ತೆ. ಗ್ರೇವಿ ಅಡುಗೆ ಬಿಟ್ಟ ನಾನು ನನಗೆ ಮಾಡಕ್ ಬಂದಿದ್ರೆ ನಾನೇ ಹೋಟ್ಲ ತಿಂದೆ. ಮಾಡ್ಕೊಂಡಿರೋದೇನು ಗೊತ್ತಾ? ಜಾರಿಗೆ ಹಾಕೊಂಡು ಜಾರ್ ನಟ್ಟಿನ ತೊಳಿರಪ್ಪ. ಯಾವುದು ಯಾವ ಜೆಲ್ಲು? ನನ್ಗೇಳು ನಿನ್ ಜೆಲ್ಲು ಅನ್ನಂಗ. ರಸ್ಟ್ ಹಿಡಿದಿರೋ ಮಿಕ್ಸಿಯಲ್ಲಿ ಈರುಳ್ಳಿ ನೋಡಿ ಫ್ರೆಂಡ್ಸ್. ಕೊಳ್ತೋಗಿರೋ ಟೊಮೆಟೊ ಹಣ್ಣು ಮತ್ತೆ ಕೊಳ್ತೋಗಿರೋ ಕೊತ್ತಂಬರಿ ಸೊಪ್ಪಲ್ಲಿ ನಾವು ಬಿರಿಯಾನಿ ಮಾಡ್ತಾ ಇದೀವಿ. ಕೈಯಲ್ಲಿ ತಯಾರಿಸಿರುವಂತಹ ಎಣ್ಣೆಯಲ್ಲಿ ಅಡಿಗೆ ನೋಡಿ. ಫೈಬರ್ ಕಂಟೆಂಟ್ ಇದೆ ನೋಡಿ. ಯಾವಾಗ್ಲೂ ಅಲ್ಯೂಮಿನಿಯಂ ಪಾತ್ರೆಲ್ಲ ಅನ್ನ ಉಣ್ಬಾರ್ದು ಅನ್ಕಡ. ಸೀರಿಯಸ್ಲಿ ಜಾಗ ಇಲ್ಲ. ಫಸ್ಟು ಅದಕ್ಕೆ ಪಲಾವ್ ಎಲೆ, ಬಿರಿಯಾನಿ ಎಲೆ ಹಾಕ್ಬೇಕು. 4 ಲವಂಗ, 4 ಲವಂಗ, ಚಕ್ಕೆ, ಚಟಾಪಟ. ಈರುಳ್ಳಿ ಹೆಸರಿ ತಗೊಂಡು ಹೋಗ್ತೀಯೋ? ಇಲ್ಲ, ಕೊತ್ತಂಬರಿ ಹಾಕ್ತಿಲ್ಲ. ಹಾಕ್ಬಿಟ್ಟು ನೀವಿನ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ನಾವು ಈರುಳ್ಳಿ ಬಿರಿಯಾನಿ ಮಾಡ್ತಾ ಇದೀವಿ ಫ್ರೆಂಡ್ಸ್. ಈರುಳ್ಳಿ ಬಿರಿಯಾನಿ ತಿಂದು ನೋಡು, ತಿಂದು ಆದ್ಮೇಲೆ ಮಾತಾಡ್ಬೇಕು ನಾವು ಅಷ್ಟೇ. ಬೆಳಗ್ಗೆ ಎಲ್ಲ ಈರುಳ್ಳಿನೇ ಬರುತ್ತೆ. ಅದೇನಾ ಈರುಳ್ಳಿ ಹೆಚ್ಚಾ? ಈರುಳ್ಳಿ ಏನಕ್ಕಯ್ಯ? ಈರುಳ್ಳಿ ಬಿರಿಯಾನಿ. ಹಾ ನೋಡಿ, ಹೇಳಿದ ತಕ್ಷಣ ಬಂತು ಈರುಳ್ಳಿ. ಈರುಳ್ಳಿ ಬೇಡ, ಹಾಕೋ ಈರುಳ್ಳಿ ಹಾಕೋ. ಸಾಕು, ಟಮಾಟನೇ ಇಲ್ಲ ಇದರಲ್ಲಿ. ಆ ಕುಕ್ಕರ್ ಬರೀ ಈರುಳ್ಳಿನೇ ಕಾಣಿಸ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಫ್ರೆಂಡ್ಸ್, ಮತ್ತೆ ಈರುಳ್ಳಿ ಕಟ್ ಮಾಡಿದೀವಿ ನಾವು. ಮ್ಯಾಗಿ ಮಸಾಲ, ಬಿರಿಯಾನಿ ಮ್ಯಾಗಿ ಮಸಾಲ ಹಾಕ್ತಾ ಇದೀವಿ. ಮೇಲ್ ಹಾಕಿ ನೋಡ್ತಾ ಇದ್ದೀನಿ ನೀನು. ಇಲ್ಲಿ ಮೇಲ್ ನೋಡೋಂಗೆ ಕಾಣಿಸ್ತೈತಿ ಇದು. ನಾನು ನಿನಗೆ ನೋಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾವೆಲ್ಲ ಪಾತ್ರೆಯಲ್ಲಿ ಇಡ್ತೀವಿ. ಸಜ್ಜ ಮೇಲೆ ಇಡ್ತೀವಿ. ಕಸ್ತೂರಿ ಮೆಂತ್ಯ ಹಾಕ್ಸು. ಹಾಕಬೇಕು. ಮಸಾಲ, ಚಿಕನ್ ಮಸಾಲ, ಯಾವ್ಯಾವ ಮಸಾಲೆ ಅಷ್ಟು ಹಾಕಿ ಹೇಳ್ತೀನಿ. ಧನಿಯಾ ಪುಡಿಗಳು, ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಬೋದಾಗಿತ್ತಲ್ಲ ಅಂತ ನಂದು. ಬೇಯಿಸೋ ಬದಲು ಗ್ರೇವಿ. ಇದು ಅನ್ನ ಹಾಕ್ಬಿಟ್ಟು ಬಿರಿಯಾನಿ. ಇದೇ ಅನ್ನದಲ್ಲಿ ತಿಂದರೆ ಗ್ರೇವಿ ಅಷ್ಟೇ. ಇನ್ನೊಂದ್ಸರಿ ಅದಕ್ಕೆ ಈ ರೇಷನ್ ಕೆಲ ಇದು
ಅರ್ಧ ಕಪ್ ಕೊಡು ಸಾಕು. 3 ಕಪ್ ಕೊಂಡ್ರಲ್ಲ ಆಗಲ್ಲ ಕಣೋ ಚಿನ್ನ. ಫುಲ್ ತುಂಬಿಕೊಡ್ಲಾ? ನಂದು ಯಾಕೋ ಕುಕ್ಕರ್ ತುಂಬಿ ಕೋಡಿ ನಾನು ಹೇಳಿಲ್ಲ ಅವಾಗಲೇ ಆಗಲ್ಲ ಅಂತ. ಹಂಗೆ ಅನ್ನಿಸ್ತೈತೆ, ಕುಕ್ಕರ್ ತುಂಬಿ ಕೋಡಿ ಬೀಳೋ ಥರ ಅನ್ನಿಸ್ತಾ ಇದೆ ನನಗೆ. ಕಸನಾ ಒಂದು ಕರಿ ಚೋಬರ್ 1 ನಿಮಿಷ. ಲಿಂಬೆಣ್ಣು ಕೊತ್ತಂಬರಿ ಸೊಪ್ಪು ಕೊಡು ಲಾಸ್ಟ್ ಫೈನಲ್ ಟಚ್ ಅಪ್ಪಿಗೆ. ಫ್ರೆಂಡ್ಸ್ ಮತ್ತೆ ಈರುಳ್ಳಿ ಹೆಚ್ಕೊಂಡ್ಬಂದಿದ್ದಾರೆ. ಬಿರಿಯಾನಿ ಎಷ್ಟು ವಿಷಲ್ ಓಡಿಸು? 2 ವಿಷಲ. ಬಿರಿಯಾನಿ 3 ವರ್ಷ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿ ಇದು ಕೊಬ್ಬರಿ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ನಾವು ಮಂಗಳೂರು ಸ್ಟೈಲ್ ಇದು ಗ್ರೇವಿ. ಫಸ್ಟ್ ಏನು ಹಾಕ್ಬೇಕು? ಸಾಸಿವೆ. ನೋಡಿ ಸೌಂಡ್ ಬರ್ತಾ ಇದೆಯಾ? ಡಮ್ ಅನ್ನುತ್ತೆ ನೋಡಿ. ಇವಾಗ ಎಣ್ಣೆ ಹಾಕ್ಬಿಡಿ ಅಂದ್ರೆ ಡಮ್ ಅನ್ಸಲ್ಲ, ಮಕ್ಕಳು ಸಿಡಿಯಲ್ಲ ಎಣ್ಣೆ. ಅದು ಹೆಂಗೆ ನೀರು ಹಾಕೋರು ಡಮ್ ಅಂದೇ ಅನ್ನುತ್ತೆ. ಬರೀ ಕಾಲಿಲ್ಲ ಹಂಗೆ ಅನ್ಸ್ಬೇಕಾಯ್ತು ನೀನು. ಅದು ಪಾತ್ರೆದು ಮಹಿಮೆ ಅದು. ಆ ಡಮ್ ಅಂದ್ರೇನೆ ಟೇಸ್ಟ್ ಬರೋದು ನನಗೆ ಗೊತ್ತಿರೋಂಗೆ. ಜೀರಿಗೆ, ಮೆಣಸಿನ್ಕಾಯಿ, ಟೊಮಾಟೊ ಎಷ್ಟು ತಗೋತಿದ್ದಾರೆ ಹೇಳಿ. ಸಂಸಾರ ಮಾಡ್ತಾರ ಮಂತಾನ ತೆಗಿತಾರೆ ಅದರದ್ದು. ನೋಡೋಣ ಟೊಮಾಟೊ ನೋಡೋಣ. ಗುರ್ದ, ಬಳ್ಳಿ, ಜೀರೆ, ಬೀಜ, ಖಾರ ಪುಡಿ ಗಿರಿ ಪುಡಿ ಮಸಾಲ ಅವೆಲ್ಲ ಹಾಕೋ ಸ್ವಲ್ಪ ರೆಡ್ಗೆ. ಮೆಡ್ಗ ಗ್ರೀನ್ ಮಾಡ್ತಾ ಇದೆಯಾ? ಯಾವ ಕಲರ್ ಆಗುತ್ತೋ ತಿನ್ಬೇಕಷ್ಟೇ. ಯಾವ ಕಲರ್ ಆದ್ರೆ ಏನು ತಿನ್ಬೇಕಷ್ಟೇ. ಇವಾಗೇನು ಇವಾಗಿನ ಸಲಕಾತ ಚೆನ್ನಾಗಿ ಬಂದಿದೆ ಅಂದರೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಂಡು ತಿನ್ಬೇಕು, ಖಾರ ಕಮ್ಮಿ ಇದ್ರೆ ಖಾರ ಪುಡಿ ಹಾಕೊಂಡು ತಿನ್ಬೇಕು ಅಷ್ಟೇ. ಗ್ರೇವಿ ಮಾಡೋಕೆ ಹೋಗಿ ಸಾಂಬಾರು ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಬಿರಿಯಾನಿ ಅಂದ್ಕೊಂಡೆ, ಬಿರಿಯಾನಿ ಆಗಿದೆ. ಗ್ರೇವಿ ಅಂದ್ಕೊಂಡೆ, ಬಟ್ ಏನೋ ಒಂದು ಚೂರು ಮಿಸ್ ಆಗಿ ಸಾಂಬಾರಾಗಿದೆ. ಏನು ಮಾಡೋಕ್ಕಲ್ಲ, ಇದೊಂದು ಚೂರು ಆಗುತ್ತೆ. ಜೀವನದಲ್ಲೇ ಹೇಳಿದ್ದೀವಿ ಅಡುಗೆ ಮನೇಲಿ ಹೇಳೋಲ್ಲ, ಏನಾಗಲ್ಲ. ನೋಡಪ್ಪ ನಾನು ನನಗೆ ಕಣ್ಣು ಹೊಡಿತಾ ಇಲ್ಲ. ಒಪ್ಪಿನ ಹೇಳೋ ಟೇಸ್ಟ್ ಹೆಂಗಿದೆ ಅಂತ. ಈಗ ನನ್ನ ಅಡುಗೆ ಮೇಲೆ ಸಂಶಯ ನಿನಗೆ. ಇವಾಗ ತಗೋ ನೀನು. ನಾನು ಬೇಜಾರಾಗ್ತೀನಿ ಅಂತ ನೆಗೆಟಿವ್ ಆಗಿ ಹೇಳ್ಬೇಡ. ಚೆನ್ನಾಗಿರುತ್ತೆ. ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ಇಷ್ಟ ಅಲ್ವಾ? 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಗ್ರೇವಿ ಪರೋಟ ಸರಿ ಪಟ್ಟನಿಗೆ ಹಬ್ಬ ಹೋಗೆ ಅಡುಗೆ ಮನೆ ಹೋಗಿ ನಾಳೆ ಬಾತ್ರೂಮಲ್ಲಿ ಧಗೆ ಅಲ್ಲ ಚೂರು ಏನು ಗೊತ್ತಾ ಕ್ಲೀನ್ ಮಾಡೋಣ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಇಲ್ಲ. ಅದರಲ್ಲೇ ಇರೋ ಫ್ಯಾಕ್ಟ್ರಿ ಬಿಡ್ತೀವಿ ಹಾಕೊಂಡು ತಿಂದ್ರೆ ಹಂಗಾರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಮಸ್ತ್. ಇದು ಇಂಡೈರೆಕ್ಟ್ ಆಗಿ ಹೇಳ್ಬೇಡ. ಇಲ್ಲ 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 ಅಣ್ಣ ಕ್ಲೀನ್ ಹೇಳೋದು ಚೆನ್ನಾಯ್ತಾ ಬಿರಿಯಾನಿ? ಚೆನ್ನಾಗಿದೆ. ಅದು ಹಿಂಗೆ ವಾವ್ ಈ ಲೆವೆಲಿಗೆ ಬೇಡ. ವಾವ್ ವಿಡಿಯೋ ಆನಾಗಿದೆ ಅಂತ ಹಂಗಾರೆ ಚೆನ್ನಾಗಿಲ್ಲ ಅಲ್ಲ, ವಾವ್ ಅಂತ ಹೇಳಿದ್ದು ಅದ್ಭುತ. ಆಮೇಲೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಈ ವಿಡಿಯೋನ ನೋಡಿ ಒಳ್ಳೆ ರೆಸಿಪಿ ಆಗಿದೆ ಅಣ್ಣ. ರೆಸಿಪಿ ಓಯ್ ಬಿಡಿ. ಹಿಂಗೆ ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ತಿನ್ಬೇಕು, ಅನಿವಾರ್ಯ ಆದದ್ದು ಎಂತೂ. ಚೆನ್ನಾಗಿದೆ ಚೆನ್ನಾಗಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಕೆಳಗಿರೋ ಗಂಟೆನ ಬೆಲ್ ಬಟನ್ ಹೊಡೀರಿ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಬಾಯ್. ಸಿಗೋಣ.